ಇದು ಈ ಭೂತಾಯಿ ನೀಡಿದ ನಮಗೆ ಬಂಗಾರದ ಫಸಲು. ತೆಗೆದುಕೊಳ್ಳು. ಈ ವರ್ಷ ಈ ರೈತ ನೆಮ್ಮದಿಯಿಂದ ಬದುಕುವಂತಾಗಿದೆ. ಅಂದ್ರಿ ಈ ಸಲವಾದ್ರು ಕಾಯಿಪಲ್ಲೆ ಫಸಲಿಗೆ ಚೆನ್ನಾಗಿ ರೇಟು ಬಂತೇನ್ರಿ? ಹೌದು ಮಂಗಳ, ಈ ವರ್ಷ ಎಲ್ಲ ತರಕಾರಿಗಳ ರೇಟು ತುಂಬಾ ಚೆನ್ನಾಗಿದೆ. ಈ ರೀತಿ ರೇಟ್ ಇದ್ದರೆ ಈ ರೈತ ಬೇಗನೆ ಶ್ರೀಮಂತನಾಗಿ ಬಿಡುತ್ತಾನೆ. ಅಂದ್ರಿ ಏಕೆ ಮಂಗಳ, ನಿನ್ನ ಕಣ್ಣಲ್ಲಿ ನೀರು? ಯಾಕೆಂತ ಕೇಳ್ತಾ ಇದ್ದೀರಲ್ಲ ರೀ ನೀವು. ಆದರೂ ಈ ನಿಮ್ಮ ಇಡೀ ಜೀವನ ಹಗಲು ರಾತ್ರಿ ಎನ್ನದೆ ನೀರನ್ನು ಹಾಯಿಸಿದ್ರು ಕೂಡ ಮತ್ತೆ ಇದೇ ರೀತಿ ಕಷ್ಟದಲ್ಲಿ ಕೈ ತೊಳೆಯುವಂತಾಯ್ತಲ್ಲ ಅಂತ ನನಗೆ ತುಂಬಾ ದುಃಖವಾಗ್ತಾ ಇದೆ ರೀ, ದುಃಖವಾಗ್ತಾ ಇದೆ. ಹುಚ್ಚಿ, ಈ ರೈತ ಹುಟ್ಟಿದ ಕಷ್ಟ ಎಂಬ ನಗಕ್ಕೆ ಹೆಗಲು ಕೊಟ್ಟು ಸುಖ ಎಂಬ ಉಡಿ ಕಟ್ಟಿ ಸಂತೋಷ ಎಂಬ ಹುತ್ತಿ ಬಿತ್ತಿ ಬೆಳೆಯುವುದಕ್ಕೆ. ಆ ಮಂಗಳ, ಎಲ್ಲಿ ಸ್ವಲ್ಪ ನಗು ನೋಡೋಣ. ಅದ್ರಿ ನೀನು ನಕ್ಕರೆ ಚಂದ, ಅತ್ತರೆ ಅದಕ್ಕಿಂತ ಚಂದ. ಎಲ್ಲಿ ಸ್ವಲ್ಪ ನಗು ನೋಡೋಣ. ರೀ, ನಿಮ್ಮಂಥ ಮುಗ್ಧ ಮನುಷ್ಯನ ನಾನು ಕೈ ಹಿಡಿದಿದ್ದೀನಲ್ಲ, ನಾನು ಪೂರ್ವ ಜನ್ಮದ ಪುಣ್ಯವನ್ನೇ ಮಾಡಿದ್ದೀನಿ. ಯಾಕೆಂದ್ರೆ ನಿಮ್ಮ ಒಂದೊಂದು ಮಾತನ್ನು ಕೇಳ್ತಾ ಇದ್ದರೆ ಈ ನಿಮ್ಮ ಮಾತಿನಲ್ಲಿ ತುಂಬಾ ಅರ್ಥಗರ್ಭಿತವಾಗಿದೆ. ಅದಕ್ಕೋಸ್ಕರವಾಗಿ ಅಲ್ವಿ ನಾನು ಯಾವತ್ತಿದ್ರೂ ನಿಮ್ಮನ್ನು ಈ ರೀತಿ ಚೆನ್ನಾಗಿ ನೋಡ್ಕೊಳ್ತಾ ಇರೋದು. ಮಂಗಳ, ನೀನು ನನಗೂ ಅಷ್ಟೇ. ನಿನ್ನ ಪ್ರತಿಯೊಂದು ಮಾತುಗಳು ಕಡಲ ಮುತ್ತಿನಂತೆ, ಆ ಶಿಲಾಬಾಲೆಗೆ ಕತ್ತಿನಂತೆ ತುಂಬಾ ಬೆಲೆ ಬಾಳುವಂತಾಗಿರ್ತವೆ. ನಿನ್ನಂತ ಸತಿ ಪಡೆದ ನಾನೇ ಧನ್ಯ ಅಲ್ಲವೇ? ಹೌದು ರೀ, ಅಂದಾಗಲೇ ನಿಮ್ಮಂತ ರೈತರು ಎಂಬುದು ರೈತನ ಹೆಸರು ನಾಡಿನ ಉಸಿರಾಗಿ ಉಳಿದಿದೆ. ಅದು ಅಲ್ಲದೆ ಸ್ವಾಮಿ, ನಿಮ್ಮಂತ ರೈತರು ನಕ್ರೆ ಜಗವಲ್ಲ ಸಕ್ಕರೆ ಅಂತಾಗುತ್ತೀರಿ. ನಿಜ ಮಂಗಳ, ನಿಜ. ನಿತ್ಯ ಜೀವನದಲ್ಲಿ ನ್ಯಾಯ ನೀತಿ ಸತ್ಯಗಳೇ ನನ್ನ ಹಸಿರು. ಪ್ರೀತಿ ವಿಶ್ವಾಸವೇ ಜೀವನದ ಹಸಿರು. ಪ್ರತಿ ಕಾಲಚಕ್ರದಲ್ಲಿ ತಿರುಗುವ ನಾವೆಲ್ಲರೂ ಸದಾ ತುತ್ತಿಗಾಗಿ ಬದುಕಬಾರದು. ಸದಾ ನೆರಳು ಕೊಟ್ಟು ಹಣ್ಣು ಕೊಡುವ ಮರದಂತೆ ಬದುಕಬೇಕು. ಇದೆಯಲ್ಲವೇ ಜೀವನ? ಈ ನೀವು ಆಡುತ್ತಿರುವ ಮಾತಿಗೆ ನಾನಂತೂ ತುಂಬಾ ಸೋತು ಹೋದೆ. ಗೊತ್ತಾಯ್ತು, ಬನ್ನಿ ಒಳಗಡೆ ಹೋಗಿ ಸ್ನಾನ ಮಾಡಿಬಿರಂತೆ. ನಿಲ್ಲಿ ನನ್ನ ಚಿನ್ನ, ಇದೇ ಸಂತೋಷ ಸಮಯದಲ್ಲಿ ಒಂದು ಗೀತೆಯನ್ನು ಹಾಡಬಾರದೆ? ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಓ ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿಯೇ ಪ್ರೇಮ ಸಖಿ. ಒಲವಿನ ಹೃದಯಕ್ಕೆ ಪನ್ನೀರಲ್ಲಿ ಅಭಿಷೇಕವ ಮಾಡಿದಳು, ಅದರಲ್ಲಿ ಉದಯಿಸಿ ಹೊಸ ಹೊಸ ಆಸೆಗೆ ಸ್ಫೂರ್ತಿ ನೀಡಿದಳು.
ನಿನಗಾಗಿಯೇ ನನ್ನನಿಗೂ ಮೀಸಲು ವೈನಗಳು ನೀಡಿತು ಇಂದು ನಮಗೆ ಸಮ್ಮತ ಈ ಮಾತಿಗೆ ಸಪ್ತಸ್ವರ ಅಲೆಯಾಗಿ ಅಲೆಯಾಗಿ ಅನುರಾಗ ಕಡಲಾಯಿತು ಅಣ್ಣ ರಾಜಣ್ಣ, ಬಾ ಸೋದರ, ಏಕೆ ತಡವಾಗಿ ಬಂದೆ? ಅಣ್ಣ ಕುರಿ ಮರಿಗಳಿಗೆ ಮೇವು ಹಾಕಿ ಅವುಗಳಿಗೆ ನೀರು ಕುಡಿಸಿ ಅವುಗಳ ಜೊತೆ ಕಾಲ ಕಳೆಯೋದಷ್ಟರಲ್ಲಿ ಸ್ವಲ್ಪ ತಡವಾಯ್ತಣ್ಣ. ಅಣ್ಣ, ದಿನಾಲು ಈತ ಹೇಳೋದೆಲ್ಲ ಬರೀ ಸುಳ್ಳು. ಅವನ ಮಾತನ್ನು ಕೇಳುತ್ತಾ ನೀವು ಹೊರಟರೆ ದಿನಾಲು ಕೋರ್ಟ್ ಕಚೇರಿ ಅಂತ ಅಲೆದಾಡುವ ಸಮಯ ತಪ್ಪೋದಿಲ್ಲ. ಏನು ಹೇಳುತ್ತಿರುವೆ ನೀನು? ಸುತ್ತ ಹತ್ತಳಿಯ ಜನರು ಸುಮ್ಮನೆ ಇರುವಾಗ ಈತನೊಬ್ಬನೇ ಎಮ್ಮೆಲೆ ವೀರನಗೌಡರ ಮನೆಗೆ ಹೋಗಿ ಅವರ ವಿಮಾನ ನಿಲ್ದಾಣಕ್ಕೆ ಒಂದು ಇಡೀ ಮಣ್ಣನ್ನು ಕೊಡುವುದಿಲ್ಲ ಎಂದು ಸವಾಲು ಹಾಕಿ ಬಂದಿದ್ದಾನಂತೆ. ಇವನಿಗೆ ಏಕೆ ಬೇಕಣ್ಣ ರೈತರ ಚಳವಳಿ ಹೋರಾಟ? ಏ ತಮ್ಮ, ಅದು ರೈತರ ಚಳವಳಿಯ ಹೋರಾಟ ಅಲ್ಲವೋ, ನಮ್ಮಂತ ಕುರಿ ದನಗಳ ಮೇಯಿಸುವ ಸಾಮಾನ್ಯ ಜನರ ಹೋರಾಟ. ಬಿತ್ತಿ ಬೆಳೆ ತೆಗೆದು ತನ್ನ ತಿನ್ನುವ ಭೂಮಿನ ಬಿಟ್ಟು ಖರಾಬಾಗಿರುವ ಜಾಗವನ್ನ ನೋಡಿಕೊಳ್ಳಿ ಅಂದೆ ಅಷ್ಟೇ. ಅದು ತಪ್ಪ? ಹೌದು, ಅದು ನನ್ನ ದೃಷ್ಟಿಯಲ್ಲಿ ತಪ್ಪೆ. ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತೆ. ಆ ರೈತರ ಮನೆಗೊಬ್ಬ ಆತ ನೌಕರನಾಗುತ್ತಾನೆ. ಇವನಿಗೆ ಏಕೆ ಬೇಕಣ್ಣ ಅದರ ಚಿಂತೆ? ಕುರಿ ಕಾಯುವುದಷ್ಟೇ ಇವನ ಕೆಲಸ. ಅಣ್ಣ, ಆ ಗೋಮಾಳ ಜಾಗವನ್ನ ಬಿಟ್ಟುಕೊಟ್ಟು ನಾವು ಕುರಿ ದನಗಳನ್ನ ಎಲ್ಲಿ ಮೇಯಿಸೋದು ನೀನೇ ಹೇಳಣ್ಣ. ಅಣ್ಣ, ಇವನ ಮಾತು ಮಿತಿರಿ ಮೀರಿ ಹತ್ತಿತು. ಅದನ್ನು ನೋಡುತ್ತಾ ನೀನು ಸುಮ್ಮನೆ ನಿಂತಿರುವೆ. ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳು. ಆ ಗೌಡರ ತಂಟೆಗೆ ಹೋಗದಂತೆ ತಡೆ. ಇಲ್ಲ ಅಂದ್ರೆ ಏನ್ ಮಾಡ್ತೀಯೋ ಶಶಿಧರ? ನೀನು ಆ ಗೌಡನ ಮಾತು ಕೇಳಿ ನಾವೇನು ಕುರಿ ದನಗಳನ್ನ ಮಾರಬೇಕಾ? ಅವನಿಗೆ ಆ ಜಾಗವನ್ನ ಬಿಟ್ಟುಕೊಟ್ಟು ಅವನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾ? ಹೌದು, ಇವೆರಡರಲ್ಲಿ ಒಂದು ಆಗ್ಲೇಬೇಕು. ಸಾಧ್ಯವಿಲ್ಲ. ಈ ವಿಷಯದಲ್ಲಿ ನಾನು ಯಾರು ಮಾತು ಕೇಳೋದಿಲ್ಲ. ಶಶಿಧರ, ನೀನು ಮಾಡಿದ ಮಾತನ್ನ ಇನ್ನು ಯಾರಾದರೂ ಆಡಿದ್ದರೆ ಆ ಸಿಂಧೂರು ಲಕ್ಷ್ಮಣ ಗೌಡನ ರುಂಡ ತೆಗೆದ ಹಾಗೆ ನಾನು ಕೂಡ ಗೌಡನ ರುಂಡವನ್ನ ತೆಗೆಯುತ್ತಿದ್ದೆ. ವೀರಣ್ಣ, ಧರ್ಮಣ್ಣನ ಎದುರಿಗೆ ಈ ನಿನ್ನ ಮಾತೆ? ನೀನು ಒಳಗೆ ನಡಿ. ಮಂಗಳ, ಕರೆದುಕೊಂಡು ನಡಿ ಅವನನ್ನು ಒಳಗೆ. ನೀನು ಈ ತಮ್ಮನ ಮಾತು ಕೇಳಿ ಆ ಗೌಡನಿಗೆ ಹೆದರಿ ಹೇಡಿ ಆಗುವಂತ್ಯ ಅಣ್ಣ? ಇದು ನನ್ನ ಆಜ್ಞೆ, ನಡಿ ಅಷ್ಟೇ. ಅಣ್ಣ, ಇವನಾರಣ್ಣ ನಮಗೆ ಬುದ್ಧಿ ಹೇಳಲಿಕ್ಕೆ? ಅತ್ತಿಗೆಮ್ಮ, ನಡಿಯಮ್ಮ. ಇವರು ಎಷ್ಟು ಹೇಳಿದರೆ ಕೇಳ್ತಾನೆ ಇಲ್ಲ. ಅಣ್ಣ, ಇವನಾರಣ್ಣ ನಮಗೆ ಬುದ್ಧಿ ಹೇಳಲಿಕ್ಕೆ? ಇವನೇನು ನಮ್ಮ ಒಡ ಹುಟ್ಟಿದವನೇ? ಇವನೊಬ್ಬ ಅನಾಥನ, ಇವನೊಬ್ಬ ಅನಾಥ. ಶಶಿ, ಇನ್ನೊಮ್ಮೆ ಸಂಬೋಧಿಸಬೇಡ ಅನಾಥನೆಂಬ ಶಬ್ದವನ್ನು. ನಿನಗೆ ಯಾರು ಹೇಳಿಕೊಟ್ಟರು? ಇದನ್ನೆಲ್ಲ ಗೌಡ ಹೇಳಿರಬೇಕಲ್ಲವೇ? ಹೌದು. ಅವನೊಬ್ಬ ಮನೆ ಮುರುಕ. ಅವನ ಮಾತು ಕೇಳಿ ನೀನು ನಿನ್ನ ಮನೆ ಮುರಿದುಕೊಳ್ಳುತ್ತಿರುತ್ತೀಯಾ? ಹೇಳು ಶಶಿಧರ, ಹೇಳು. ಆ ಗೌಡ ಹೇಳು ಮಾತು ನಿನಗೆ ಸತ್ಯವೇ? ಹೇಳು ಶಶಿಧರ, ಹೇಳು. ಅಣ್ಣ, ನೀನು ಕೂಡ ಬೀರಣ್ಣನ ಮಾತಿನಂತೆ ನಡೆದರೆ ಅದನ್ನು ಎದುರಿಸಲು ನಾನು ಸದಾ ಸಿದ್ಧನಿದ್ದೇನೆ. ನನಗೆ ಆ ಗೌಡರ ಮಾತ ವೇದ ವಾಕ್ಯ. ಶಿವ ಶಿವ, ಶಾಲೆ ಕಲಿತು ಸಾಯ್ಬಡಾಗಲೆಂದು ನಾನು ಬಯಸಿದರೆ ಆ ಗೌಡನ ಮಾತ ಕೇಳಿ ಏನೇನು ಮಾತನಾಡುತ್ತಾನಲ್ಲಪ್ಪ ನನ್ನ ತಮ್ಮ. ಇದೇ ರೀತಿ ಮುಂದುವರೆದರೆ ಆ ಗೌಡ ನಮ್ಮ ಮನೆ ಒಡೆಯುವುದರಲ್ಲಿ ಸಂಶಯವಿಲ್ಲ.